ಆಮೇಲೆ ಆಮೇಲೆ ಹೇಳ್ತೀನಿ ಶಾಲ್ ತೋರಿಸ್ರಿ ಇವಾಗೆಲ್ಲ ಒಂದ್ರಾಗ ಐತ್ರ ಅದೇ ಅವ್ರಿಗೆ ಅದಕ್ಕೆ ನೋಡಿದ್ರೆ समझो इनको समझो उत्तर कर्नाटक हिंदू बसवಣ್ಣ ಪಾಟೀಲ್ ಅವ್ರು ಯಾರ ನಕಲಿ ಅದಾರೆ ಅವರು ಅವ್ರಿಗೆ ಇದು ಬೇಕಾಗಿರಲಿಲ್ಲ. ಹಿಂದೆ MLA ಇದ್ದ BJP ಒಮ್ಮೆ BJP ಅಧ್ಯಕ್ಷ ಆದ್ರೆ ಇಲ್ಲಿ ಪಾಪ ನಮ್ಮ ನಿಷ್ಠಾವಂತರು ಇವತ್ತೇನು ಆರಿಸಿ ಬಂದಾರೆ ಎಲ್ಲ ಜನ ಇವರೆಲ್ಲ ನಿಷ್ಠಾವಂತರಾಗಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಒಬ್ಬ ಕಾರ್ಪೊರೇಟ್ರು ಸಹಿತ ವಿಚಲಿತನಾಗದೆ ದುಡ್ಡಿಗೆ ಆಸೆ ಬೀಳದೆ MB ಪಾಲ್ರೆ ಬೆದರಿಕೆಗೆ ಒಳಗಾಗದೆ ಗಟ್ಟಿಯಾಗಿ ಮೊದಲನೇ ಸಲ BJP ಎಲ್ಲ ಸದಸ್ಯರು ಅದ್ರ ಜೊತೆಗೆ 4 ಜನ ಅಲ್ಲ ಪಕ್ಷೇತರ ಎಲ್ಲ ಸದಸ್ಯರು ಕೂಡಿ ಮತ ಹಾಕಿದ್ದು ಮೊದಲೇದು ಇತಿಹಾಸ. ಅದಕ್ಕೆ BJP ಒರಿಜಿನಲ್ BJP ಇಲ್ಲಿದೆ. ಈಗೇನು ಅಲ್ಲಿ ಅದಾರಲ್ಲ ನಕಲಿ BJPಗಳು ಉಚ್ಚಾಟನೆ ಆದರೂ BJP ಅಧಿಕಾರಕ್ಕೆ ಹಿಡಿದಕ್ಕೆ ನಿಮ್ಗೆ ಖುಷಿ ಕಾಣಿಸ್ತಾ ಇದೆ. ಹೌದ್ರಿ, ಮತ್ತು ಖುಷಿ ನೋಡ್ರಿ, ನಾವು ಎಲ್ಲರೂ ಕೂಡಿ ಇಂಥ ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡಿ ಹೊತ್ತು ಜನ ಆರಿಸಿ ಕಳಿಸಿದ್ದಾರೆ. ಆಯ್ಕೆ ಮಾಡೋದ್ರಲ್ಲಿ ನಾವು ಭಾಳ ಪ್ರಮುಖ ಪಾತ್ರ ವಹಿಸಿದ್ದೀವಿ. ಎಲ್ಲ 17 ಜನರೂ ಸಹ ಒಂದು ಒಳ್ಳೆಯ ಮುತ್ತು ರತ್ನಗಳಿದ್ದಂಗೆ ಅದಾರೆ. ಎಲ್ಲರೂ ಕ್ರಿಯಾಶೀಲರದಾರೆ. ಅವರು ಬಿಟ್ಟು ಯಾರು ಸೋತವ್ರು ಅದಾರಲ್ಲ ಅವ್ರು ತೊಗೊಂಡು ಇವತ್ತು ಜಿಲ್ಲಾಧ್ಯಕ್ಷ ಇಲ್ಲಿಯ ನಕಲಿ BJPಯವರು ಅಡ್ಡಾಡ್ಲಕತ್ತಾರೆ. ಅವರೆಲ್ಲ ಪಕ್ಷ ವಿರೋಧಿ ಮಾಡಿದವ್ರೆ. ಅವರ ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಗಿದೆ. ಸರ್, ಇದು ಯತ್ನಾಳರ ಗೆಲುವು ಅಥವಾ BJP ಗೆಲುವು ಸರ್ ಇವತ್ತಿಂದ? ಇದು ಹಿಂದೂಗಳ ಗೆಲುವು. ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ ಸಲನೇ ಹಾರಿಸ್ಬೇಕಾಗಿತ್ತು. MLA ಕುತಂತ್ರ ಆಗಿತ್ತು. ಈ ಸಲ ಯಾವುದೇ ಕುತಂತ್ರ ನಡೀಲಿಲ್ಲ. ನಮಗೆಲ್ಲ ರೀತಿ ಅವ್ರು 4 MLCಗಳನ್ನು ತೊಗೊಂಡು ಬಂದಿದ್ದರು ಕಾಂಗ್ರೆಸ್ನವ್ರು. ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ದರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ. ಮೊದಲ ಬಾರಿಗೆ BJP ಧ್ವಜ ಹಾರಿದೆ. ಎಷ್ಟು ಮತಗಳಿಂದ ಮೇಯರ್ ಉಪಮೇಯರ್ ಘೋಷಣೆ ಆಗಿದೆ? 24 MS ಕರಡಿಯವರಿಗೆ, 22 ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ. ನಮ್ಮದು ಉಪಮಹಾಪೌರ ಅಂದ್ರೆ ಅವಿರೋಧವಾಗಿ ಹಾಕಿದ್ರು 0-0. ಅವ್ರಿಗೆ 24 ಬಿದ್ದವು, ಎದುರಿನ ಪಾರ್ಟಿಗೆ 0-0 ಬಿದ್ದವು. ಹೈಕೋರ್ಟ್ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದೆ. ಮೇಯರ್ ಆಗಿ ಇವತ್ತು ನಾನು ಚಾರ್ಜ್ ತಗೋತಾ ಇದ್ದೀನಿ. ನಮ್ಮ ಬಿಜಾಪುರದ ನಗರದಲ್ಲಿ ಈ ಬಿಜಾಪುರ ನಗರದಲ್ಲಿ ಇತ್ತೀಚೆಗೆ ಮಳೆ ಬಂದು ಸ್ವಲ್ಪ ಅಭಾವ ಆಗಿದೆ. ಮೊದಲೇ ಆದ್ಯತೆ ಕೊಡ್ತೀನಿ. ಮತ್ತು ಈ ಸತ್ತದ್ದು ಅದು ಭಾಳ ಅವ್ರು ಹೇಳ್ದಾಗೆ ಆಗಲೇ ನೀವು ಹೇಳ್ದಾಗೆ ಭಾಳ ಇದು ನಡೆದಿದೆ ಅಂತ ಹೇಳಿದ್ರೆ ಆಗುತ್ತೆ. ಅದನ್ನು ಒಂದು ರಿಪೇರಿ ಮೂಮೆಂಟಿಗೆ ನಾವು ತರ್ತೀವಿ ಸರ್. ರಿಪೇರಿ ಮಾಡಬೇಕು. ಅವ್ರು ಎಲ್ಲರಿಗೆ ಆಫೀಸರ್ ಮೀಟಿಂಗ್ ತೊಗೊಂಡ್ರು. ಸಾರ್ವಜನಿಕರಿಂದ ಏನಾರು ದೂರ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ನಾವು
ಡಿ ಸಿ ಅವರಿಗೆ ಮುಂದೆ ಬರಿತೇವೆ, ಗೌರ್ಮೆಂಟಕ್ಕೂ ಬರಿತೇವೆ ಸರ್. ಯತ್ನಾಳ್ ಅವರು ಕಾಣಿಸ್ತಾ ಇದ್ದಾರೆ, ಹುಡುಕಿದ್ದಾರೆ, ಯಾಕೆ ಕಾಣಿಸ್ತಾರೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಮೂಲ BJP ಅವರು ಎಲ್ಲದಾರೆ ಸರ್? ಈಗ ಅದು ಒಂದು ಹಂಬಲ್ ಇರಬೇಕು ಮನುಷ್ಯಾಗ, ಪಕ್ಷ ಅದು ಎಲ್ಲರೂ ಬೇಕು, ಇದು ಅದು ಇಲ್ಲ, ಅದು ಉಳಿದಿಲ್ಲ. ಈಗ ಬರಬೇಕಾಗಿತ್ತು ಸರ್, ಅವರು ಯಾಕೋ ಇದು ಆಗಿಲ್ಲ. ಈಗ ನಾವು ಅವ್ರ ನೇತೃತ್ವದೊಳಗೆ 17 ಮಂದಿ ಜನ ಆಯ್ಕೆ ಆಗಿದ್ದೇವೆ. ಅವ್ರ ನೇತೃತ್ವದೊಳಗೆ ನಾವು ಈಗ ಇಲ್ಲ ಅಂದರೂ ಕೂಡ ಅವ್ರ ನೇತೃತ್ವದೊಳಗೆ ಆರಿಸಿ ಬಂದೇವಿ. ಅವರೇ ನಮ್ಮನ್ನು ಮಾಡಿದವರು, ಅದಕ್ಕೆ ಅವರಿದ್ದರೆ ನಾವು ಸಂತೋಷ ಪಡ್ತಾ ಇದ್ದೀವಿ.